ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಇಬ್ಬರು ಕೈದಿಗಳು ಪರಾರಿಯಾದಂತಹ ಘಟನೆ ನಡೆದಿದೆ. ಪರಾರಿ ಗೃಹ ಸಚಿವರ ತವರಲ್ಲೇ ಆಗಿರುವಂತಹ ಘಟನೆ ಇದು. 3 ಜನ ಮಸ್ತಾನ್, ಸಂತೋಷ್, ಸಾಗರ್ ಪರಾರಿಯಾದಂತಹ ಕೈದಿಗಳು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೈದಿಗಳು ಎಸ್ಕೇಪ್ ಆಗೋ ತನಕ ಜೈಲಿನ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಮತ್ತು 7 ಸುತ್ತಿನ ಕೋಟೆ ಜೈಲು ಅನ್ನೋದು. ಅಲ್ಲಿಂದ ಇಷ್ಟು ಈಸಿಯಾಗಿ ಒಬ್ರಲ್ಲ ಇಬ್ರಲ್ಲ 3 ಜನ ಎಸ್ಕೇಪ್ ಆಗ್ತಾರೆ ಅಂದರೆ ಅವ್ರು ಮಾಡ್ಕೊಂಡಿದ್ದ ಪ್ಲ್ಯಾನು ಒಳಗಡೆ ಇದ್ದಂತಹ ಸಿಬ್ಬಂದಿಗಳು ಯಾರಾದರೂ ಸಾಥ್ ಕೊಟ್ಟಿದ್ರಾ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಅಷ್ಟು ಗಸ್ತು ತಿರುಗ್ತಿರ್ತಾರೆ, ಪ್ಯಾಟ್ರೋಲಿಂಗ್ ನಿರಂತರವಾಗಿರುತ್ತೆ, ಮತ್ತು 2-3 ಸುತ್ತು ಭದ್ರತೆ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಇವರು ಎಸ್ಕೇಪ್ ಆಗೋದಕ್ಕೆ ಆಯ್ಕೆ ಮಾಡಿಕೊಂಡ ಮಾರ್ಗ ಏನು, ಎಷ್ಟೊತ್ತಿಗೆ ಎಸ್ಕೇಪ್ ಆಗಿರೋದು, ಈ 3 ಜನರ ಮೇಲೂ ಕೂಡ ಅಪರಾಧಗಳು ಸಾಬೀತಾದಂತಹ ಕೈದಿಗಳ, ವಿಚಾರಣಾಧೀನ ಕೈದಿಗಳ ಏನು ಮಾಹಿತಿ ಇದೆ ಎಕ್ಸಾಕ್ಟ್ ಆಗಿ? ಮಮತಾ, ಈ 3 ಜನ ಏನ್ ಕೈದಿಗಳ ಪರಾರಿಯಾಗಿದ್ದಾರೆ, ಮಸ್ತಾನ್, ಸಂತೋಷ್ ಹಾಗೂ ಸಾಗರ್. ಇವು 3 ಜನ ಏನಂದ್ರೆ ಬೀದರ್ನ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಕೋರ್ಟ್ ನಲ್ಲಿ ಇವರ ಮೇಲೆ ಏನಂದ್ರೆ ಒಂದು ದೂರು ಪ್ರಕರಣದ ಈಗಾಗಲೇ ಸಜಾ ಆಗಿರುತ್ತೆ. ಸಜಾ ಕೈದಿಗಳು ಕೂಡ ಈ 3 ಜನ ಪರಾರಿಯಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ 3 ಜನ ಆರೋಪಿಗಳು ಜೈಲಿನ ಕಾಂಪೌಂಡ್ ಹಾರಿ ಪರಾರಿ ಆಗಿರೋದಾಗಿ ಜೈಲಿನ ಸಿಬ್ಬಂದಿಗಳು ಫರ್ತಾಬಾದ್ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಸಾಯಂಕಾಲ 6ರಿಂದ 8 ಗಂಟೆ ಆದ್ರೆ ಸಾಕು ಎಲ್ಲಾ ಕೈದಿಗಳನ್ನು ಕೂಡ ಲಾಕಪ್ ನಲ್ಲಿ ಇರಿಸಲಾಗುತ್ತೆ. ಅದಾದ ಬಳಿಕ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಯಾವ ಕೈದಿಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆ ಲಾಕಪ್ ನಿಂದ ಹೊರ ತೆಗೆಯುವುದಿಲ್ಲ. ಆದ್ರೆ ಈ ಕೈದಿಗಳು ಮಧ್ಯರಾತ್ರಿ 3 ಗಂಟೆಗೆ ಹೇಗೆ ಎಸ್ಕೇಪ್ ಆಗಿದ್ರು ಎಂಬ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಈ 3 ಜನ ಕೈದಿಗಳು ಎಸ್ಕೇಪ್ ಆಗುವುದಕ್ಕೆ ಜೈಲಲ್ಲಿರುವಂತಹ ಸಿಬ್ಬಂದಿಗಳು ಹಾಗೂ ಕೆಲ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಿದ್ರ ಎಂಬ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಅವರು ಲಾಕಪ್ ನಿಂದ ಹೇಗೆ ಹೊರಗೆ ಬಂದ್ರು ಅಂತ ಅನ್ನೋದು ಪ್ರಮುಖ ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ಏನಾದ್ರು ಸಾಯಂಕಾಲ ಅವರು ರಿಟರ್ನ್ ಆಗಿರ್ಲಿಲ್ಲ ಲಾಕಪ್ ನಲ್ಲಿ ಆ ಸಂದರ್ಭದಲ್ಲೇ ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಅವ್ರನ್ನ ಹುಡುಕುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದ್ರೆ ಇದ್ಯಾವ ಕೆಲಸ ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆದಿಲ್ಲ. ಹೀಗಾಗಿ ಮೇಲ್ನೋಟಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಸಾಥ್ ಕೊಟ್ಟಿರೋದು ಸದ್ಯ ಕಂಡು ಬರ್ತಾ ಇದೆ. ಸೊ ತನಿಖೆಯಿಂದ ಅಷ್ಟೇ ಈ ಕೈದಿಗಳು ಲಾಕಪ್ ನಿಂದ ಹೇಗೆ ಹೊರಬಂದ್ರು, ಅದಾದ ಬಳಿಕ ಕಾಂಪೌಂಡ್ ಹಾರಿ ಹೇಗೆ ಪರಾರಿ ಆಗಿದ್ರು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.